ಈಗ ನಾ ಏನು ಮಾಡಬೇಕೆಂಬುದು ಒಂದೂ ತಿಳಿಯುತ್ತಿಲ್ಲ. ಅಂದ್ರೆ ಸ್ವಾಮಿ, ಬೆಳೆ ತುಂಬಿ ನಿಂತ ನಮ್ಮ ಹೊರಗಳೆಲ್ಲವೂ ನೀರು ಪಾಲಾಗಿ ಹೋಯ್ತೆ. ಸೀತಾ, ಮನೆ ಹೊಲ ಮುಳುಗುವುದಷ್ಟೇ ಅಲ್ಲ ಸೀತಾ, ಹೊಲದಲ್ಲಿರುವ ಒಂದಿಂಚು ಮಣ್ಣು ಕೂಡ ಉಳಿಯುವುದಿಲ್ಲ ಭೀತಿ ನನಗಾಗಿ ಬಿಟ್ಟಿದೆ ಸೀತಾ. ಈ ಭೀತಿ ಹಿಂದೆರಡು ವರ್ಷ ಭೀಕರ ಬರಗಾಲಕ್ಕೆ ತುತ್ತಾದ ನಾವು ಈ ವರ್ಷ ಈ ಭೂತಾಯಿ ಕೈ ಹಿಡಿಯುವಳೆಂದರೆ ಬಿಡದೆ ಬೆನ್ನತ್ತಿ ಕಾಡುವ ಈ ಮಳೆರಾಯ ನಮ್ಮನ್ನು ತನ್ನ ಅತಿವೃಷ್ಟಿಯಲ್ಲಿ ಮುಳುಗಿಸುವಂತೆ ಕಾಣುತ್ತಿದ್ದಾನೆ ಸೀತಾ, ಮುಳುಗಿಸುವಂತೆ ಕಾಣುತ್ತಿದ್ದಾನೆ. ನಾನೀಗ ಏನು ಮಾಡಲಿ ಸೀತಾ, ನಾ ಏನು ಮಾಡಲಿ? ಸ್ವಾಮಿ, ಹಣೆ ಬರಕ್ಕೆ ಹೊಣೆಯಾರು ಅನ್ನೋ ಹಾಗೆ ದೇವರ ಮೇಲೆ ಭಾರ ಹಾಕಿ ಧೈರ್ಯ ತಂದುಕೊಂಡು ಮುಂದೆ ಸಾಗಿಸಬೇಕು. ಯಾಕೆಂದ್ರೆ ಎಲ್ಲವೂ ಆ ಶಿವನ ಇಚ್ಛೆ. ಎಂತ ಧೈರ್ಯ ಸೀತಾನೆಂದು ಬೆಳೆ ತುಂಬಿ ನಿಂತಿರುವ 10 ಎಕರೆ ಕಬ್ಬು, ತೆನೆ ಮಾಗಿ ನಿಂತಿರುವ 8 ಎಕರೆ ಗೊಂಜಾಳ, ಇವೆಲ್ಲವೂ ಆ ಗಂಗಾ ಮಾತೆಯ ಒಡಲಿಗೆ ಸೇರುತ್ತಿವೆ ಎಂದರೆ ಈ ರೈತನ ಬಾಳು ಕಣ್ಣೀರಿನ ಗೋಳು ಸೀತಾ. ಈ ರೈತ ಸ್ವಾಮಿ, ನೀವು ಅಳಬೇಡಿ ಸ್ವಾಮಿ, ಅಳಬೇಡಿ. ಧೈರ್ಯವೇ ಸರ್ವರ್ಥ ಸಾಧನೆವೆಂಬ ನುಡಿ ನಿಮಗೆ ಗೊತ್ತಿರಬೇಡಿ ಸ್ವಾಮಿ. ಆ ಮುರ್ನಾಳೇಶ್ವರ ಅಖಂಡೇಶ್ವರನ ಆಶೀರ್ವಾದ ಸದಾ ನಮ್ಮ ಮೇಲೆ ಇದ್ದೇ ಇರುತ್ತೆ ಸ್ವಾಮಿ. ಶರಣೆಂದು ಕೈ ಮುಗಿಬೇಕು ಅಷ್ಟೇ. ಎಂತಹ ಮಾತು ಸೀತಾನೆಂದು ನೀನಾಡಿದ ಈ ನುಡಿಗೆ ನಾನು ನನ್ನದೆಂಬುದೇ ಮರೆತು ಹೋಯಿತು. ಇದೆಲ್ಲವೂ ನೈಶ್ವರ. ಈ ಜಗಕ್ಕೆ ಅವನೇ ಈಶ್ವರನೊಬ್ಬನೇ. ಅವನಾಡಿಸಿದಂತೆ ಆಡುವ ಪಾತ್ರಧಾರಿಗಳು ನಾವು. ಹಾ ಸೀತಾ, ಬಂದದ್ದು ಬರಲಿ. ಈ ಮಾರುತೇಶ್ವರನ ದಯ ಹೊಂದಿದ್ದರೆ ಅಷ್ಟೇ ಸಾಕು. ಹಾಗಾದ್ರೆ ಇನ್ಮೇಲಿಂದ ನಮಗೇಕಿ ದುಃಖ, ಇನ್ನು ಧೈರ್ಯವೇ ನಮಗಿನ್ನು ಪಕ್ಕ. ಬಿಟ್ಟೆ ನಾನು ಅವರಿವರ ಲೆಕ್ಕ. ನೀನು ಮೆಲ್ಲನೆ ಹೆಜ್ಜೆ ಹಾಕುತ್ತ ಬಾ ನನ್ನ ಪಕ್ಕ. ಆಯ್ತು ರೀ, ನಿಮ್ ಇಷ್ಟಂತೆ ಆಗಿ. ಸಂಗಾತಿ ಸಂಗಾತಿ ಹೋ ಸಂಗಾತಿ, ಗಲ್ಲಂತಿ ಗಲ್ಲಂತಿ ಹೋ ಸೇವಂತಿ. ನನ್ನ ಸಹಚಾರಿ, ನನ್ನ ಎದೆಯಾಡು ತುರಿತಾನೆ ಸಹಧರ್ಮಿನಿ. ನರಗಳ ಒಳಗೆ ಹೊರಗಳ ಕೊಡುಗೆ ಮನವಿನ ಮನವೇ ನೀಡುವ ಮಾಮನಿ. ಪುಷ್ಪಾಂಜಲಿ ಪದದೊಳಗು ಪ್ರತಿ ಫಲಿಸಿದೆವು ಪ್ರತಿ ಬನಿ ಒಳಗು ಸಂಗತಿ ಸಂಗಾತಿ 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 ಕಂಬಂತಿ ಹೋ ಸೇವಂತಿ.
ನಡೆಸಬೇಕವನ ಮನಗಳ ನಿಲನ ನಡೆಸಬೇಕವನ ಸಂಗತಿ ಸಮಾಧಾನ ಸಂಗಾತಿ ಸಂಗಾತಿ ಹೋ ಸಂಗಾತಿ ಸಹನಾಮ ನನ್ನ ಸಹಚಾರಿಣಿ ನನ್ನ ಎದೆಯಾಳು ದುರಿತಾನೆ ಸಹತೋರಿಣಿ ಹೊರಗಳ ಹೊರಗಳ ಕೊಡುಗೆ ಒಲವಿನ ಒಡವೆ ನೀಡಲು ಬರವನಿ. ರೀ ಹೊಲಕ್ಕೆ ಹೋಗೋ ಮೈದನ ಎಷ್ಟೊತ್ತಾದ್ರೂ ಬಂದಿಲ್ಲ, ನೀವೇ ಒಂದು ಫೋನ್ ಮಾಡಿ ಕೇಳ್ಬೋದಲ್ಲ. ಸೀತಾ, ಮತ್ತೆ ಮಳೆ ಬಂದೇ ಬಿಟ್ಟಿತ್ತು. ಅಣ್ಣ ಅಣ್ಣ, ಯಾಕೆ ಸೋದರ ಗಡಿಬಿಡಿಯಿಂದ ಓಡಿ ಬರುತ್ತಿರಲ್ಲ, ಯಾಕೆ? ಘಾತವಾಯಿತಣ್ಣ, ಘಾತವಾಯಿತು. ನಾವು ಕಷ್ಟಪಟ್ಟ ದುಡಿದ ಬಾಳ್ವೆಯಲ್ಲ ಹಾಳಾಗಿ ಹೋಯಿತು ಅಣ್ಣ, ಹಾಳಾಗಿ ಹೋಯಿತು. ಏನಾಯ್ತು ಸೋದರ? ಹೊಳೆ ಏನಾದರೂ ತುಂಬಿ ಬಂದೇ ಬಿಟ್ಟಿತೆ? ಹೌದಣ್ಣ, ದಡದಲ್ಲಿದ್ದ ನೀರು 10 ಸೆಕೆಂಡ್ನಲ್ಲಿ ನಮ್ಮ ಎತ್ತಿನ ಸಡ್ಡಿಗೆ ಆವರಿಸಿ ನಮ್ಮ ಮೇಲಿನ ಹೊಲದವರೆಗೂ ನೀರು ಬೋರ್ಗರಿದು ಹರಿಯುತ್ತಿದೆ ಅಣ್ಣ, ಬೋರ್ಗರಿದು ಹರಿಯುತ್ತಿದೆ. ಶಿವ ಶಿವ, ಅಲ್ಲಿಂದ ಹೇಗೆ ಬಂದೆಯೋ? ಮತ್ತು ಸೆಟ್ಟಿನಲ್ಲಿರುವ ದನಕರುಗಳ ಗತಿ ಏನಾಯ್ತು? ಅಣ್ಣ, ಎದೆ ಮಠ ತುಂಬಿದ ನೀರಿನಲ್ಲಿ ನಿಂತು ಎಲ್ಲ ದನಗಳ ಹಗ್ಗವನ್ನು ಕೊಯ್ದು ಅಲ್ಲಿಂದ ಇಲ್ಲಿಯವರೆಗೆ ಈಜುತ್ತಾ ಬಂದೆನಣ್ಣ. ಸ್ವಾಮಿ, ಮುಂದೇನ್ ಮಾಡುದು ಸ್ವಾಮಿ? ಮುಂದೇನ್ ಮಾಡುವುದು ರೀ? ನಮ್ಮ ಎಮ್ಮೆ ಎತ್ತುಗಳಲ್ಲೂ ಇನ್ನೂ ಮನೆಗೆ ಬರಲಿಲ್ಲ. ಅತ್ತಿಗೆ, ನಮ್ಮ ಎತ್ತು ಎಮ್ಮೆಗಳಿಗೂ ಏನೂ ಆಗುವುದಿಲ್ಲ, ಆದರೆ ಕರುಗಳು ಈಜುತ್ತಾ ಬರುವುದು ದುರ್ಬಲ. ಅಯ್ಯೋ ದುರ್ವಿಧಿಯೇ! ದರ ಕಳೆದುಕೊಂಡ ಬಜಾರಿನಲ್ಲಿ ದನಗಳೇ ಇಲ್ಲದಂತಾಯಿತೆ. ತಂದೆ ಮಾರುತೇಶ್ವರ, ನಾನೀಗ ಏನು ಮಾಡಲಿ ತಂದೆ? ನಾನೀಗ ಏನು ಮಾಡಲಿ? ಮಹಾಪುರುಷನಾದ ನೀನು ಕಣ್ ತುಂಬ ನೋಡಿ ಹರಿಸಿದ ನಿನ್ನ ವರದ ಹಸ್ತ ನಮ್ಮ ವಂಶದ ಮೇಲಿದ್ದರು ನಮ್ಮ ಲಾಭದ ಪೈರು ಧ್ವಂಸವಾಯಿತೆ. ತಂದೆ ಮಾರುತೇಶ್ವರ, ನಾವೀಗೇನ ಮಾಡೋದು? ನಾವೀಗ ಇಲ್ಲಿ ಇರೋದು ತಂದೆ, ಎಲ್ಲಿ ಇರುವುದು? ಇಲ್ಲ ಇಲ್ಲ, ಆತ್ಮಹತ್ಯೆಗೆ ಶರಣಾಗಲೇ ಇಲ್ಲ, ಮಳೆ ಬೆಳೆ ಎಂದು ಚೀರಾಡಿ ಈ ಬೋರ್ಗರವ ನದಿಗೆ ಹಾರಲೇ. ಏನು ಮಾಡಲಿ ತಂದೆ ಅಖಂಡೇಶ್ವರ, ನಾನೇನು ಮಾಡಲಿ? ಸ್ವಾಮಿ, ನೀವು ಅಳಬೇಡಿ ಸ್ವಾಮಿ, ಅಳಬೇಡಿ. ಇದು ನಮ್ಮ ಪ್ರಾರಬ್ಧ ಕರ್ಮ ಸ್ವಾಮಿ, ಕರ್ಮ. ಬಂದಿದ್ದನ್ನ ನಾವು ಅನುಭವಿಸ್ಲೇಬೇಕು. ಆದ್ರೆ 19ರ ವಯಸ್ಸಿನಿದ್ದ ತಮ್ಮನ ಮುಂದೆ ನೀವು ಈ ರೀತಿ ಕಣ್ಣೀರು ಹಾಕುತ್ತಾ ಕುಳಿತುಕೊಂಡ್ರೆ ಕೆಚ್ಚದ ವೀರನ ಗತಿ ಏನಾಗಬಾರ್ದು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ರೇನು ಸ್ವಾಮಿ? ನಾವು ಭೂತಾಯಿನ ನಂಬಿದ್ದೀವಿ ಅಂದ ಮೇಲೆ ಭೂತಾಯಿ ಯಾವತ್ತೂ ನಮಗೆ ಬಂಜೆ ಆಗದೆ ನಮ್ಮನ್ನ ಕೈ ಹಿಡಿದು ಕಾಪಾಡ್ತಾಳೆ ಎನ್ನುವ ನಂಬಿಕೆ ನನಗಿದೆ ಸ್ವಾಮಿ, ನನಗಿದೆ. ಅಂತ ಪ್ರವಾಹದಿಂದ ಈಜುತ್ತ ಕುಸ್ತಿ ಆಡುವ ಮಗ ಮನೆಗೆ ಬಂದಿದ್ದನಂತ ನೀವು ಸಂತೋಷ ಪಡಬೇಕು ಸ್ವಾಮಿ, ಸಂತೋಷ ಪಡಬೇಕು. ಸೀತಾ ಸೀತಾ ಸೀತಾ, ಎಂತಹ ಬುದ್ಧಿಯ ಮಾತನಾಡಿದೆ ನೀನು. ನೀನಾಡಿದ ಈ ನುಡಿಗೆ ಒಣಗಿದ ಬಣ ಚಿಗುರಿತು. ನನ್ನೊಡಲಿಗೆ ಹತ್ತಿದ ಬೆಂಕಿ ನಂದಿ ಹೋಯಿತು. ನನಗೆ ಹೂ ಮಳಿಸಿ ಬರುವ ದುಃಖ ಹೂ ಮಲ್ಲಿಗೆವಾಯಿತು. ಸಹೋದರ, ನೀನಾವುದಕ್ಕೂ ಹೆದರಬೇಡ. ನಾನೇಕೆ ಹೆದರಲಿ ಅಣ್ಣ? ನಿಮ್ಮಂತ ಪವಿತ್ರ ಹೃದಯದ ಅಣ್ಣ ಅತ್ತಿಗೆರ ವರದ ಹಸ್ತ ಸದಾ ನನ್ನ ಮಸ್ತಕದ ಮೇಲಿರುವಾಗ ನಾನೇಕೆ ಹೆದರಲಿ? ಈ ಪ್ರಕೃತಿ ವಿಕೋಪಕ್ಕೆ ಸಿಕ್ಕು ನಮ್ಮ ಬಾಳ್ವೆ ಎಲ್ಲ ಹಾಳಾಗಿ ಹೋಯಿತು. ಆದರೆ ನನ್ನ ಬಂಗಾರದ 2 ಎತ್ತುಗಳನ್ನು ತಿಂದದ್ದನ್ನು ತಿನ್ನಿಸಿ ಉಂಡದ್ದನ್ನು ಉಣಿಸಿ ಬೆಳೆಸಿದ್ದೆ. ಎಷ್ಟು ಈಜುತ್ತಾ ಹೋದರೂ ನನ್ನ ಎತ್ತುಗಳು ಸಿಗಲೇ ಇಲ್ಲ ಅಣ್ಣ, ಸಿಗಲೇ ಇಲ್ಲ. ಆ ದುಃಖದ ಸಂಗತಿಯನ್ನು ನಾ ಹೇಗೆ ತಡೆದುಕೊಳ್ಳಲಿ ಅಣ್ಣ, ನಾ ಹೇಗೆ ತಡೆದುಕೊಳ್ಳಲಿ? ಧಿಕ್ಕಾರವಿರಲಿ ಪ್ರಕೃತಿಗೆ. ಮೈದುನ, ನೀನು ಅಳಬೇಡಪ್ಪ, ನೀನು ಅಳಬೇಡ. ಕೆಚ್ಚದ ವೀರನಾದ ನಿನ್ನ ಕಣ್ಣಲ್ಲಿ ನೀರು ಯಾವತ್ತು ಬರಬಾರ್ದು. ನನ್ನ ಮೈದುನ ಅಂದ್ರೆ ಯಾರು? ವೀರ ಬಜರಂಗ ಬಲಿ ಅವತಾರ ನಿನ್ನದು.
ಆತಿಗೆ ಹುಲಿ ಅಂತ ನಿನ್ನ ಮೈದನಿರುವಾಗ ಎಷ್ಟೇ ಕಷ್ಟದ ಬೆನ್ನು ನಮ್ಮ ಹತ್ತಿ ಬಂದರು ಹೆದರುವನಲ್ಲ ಈ ಬರ್ಜಿರಂಗಿ. ಯಜಮಾನ್ರೆ, ನೀವೀಗ ಈ ಮನೆ ಖಾಲಿ ಮಾಡಬೇಕು. ನೀರ ನಿಮ್ಮ ಮನೆ ಹತ್ತಿರ ಬರ್ತಾ ಇದೆ. ಬೇಗ ಈ ಮನೆ ಖಾಲಿ ಮಾಡಿರಿ. ಏನು ಸಾಹೇಬ್ರೆ, ನಾವು ಈ ಮನೆ ಖಾಲಿ ಮಾಡಬೇಕೇ? ಹಾಗಾದರೆ ಎಲ್ಲಿ ಇರೋದು, ನಾವು ಎಲ್ಲಿ ಹೋಗುವುದು? ಹೌದಪ್ಪ, ಡ್ಯಾಮ್ ಮಾಡುವ ಸಂಭವ ಇದೆ. ಈಗ ನೀವು ಎಲ್ಲಾದ್ರೂ ಪ್ರಾಣ ಉಳಿಸ್ಕೊಳ್ಳೋದು ಮುಖ್ಯ. ಬೇಗ ಹೊರ ನೀರಿರಿ. ಮೇಲಿನ ಗುಡ್ಡದ ಸ್ಥಳಕ್ಕೆ ಪ್ರಯಾಸ ಮಾಡಿರಿ. ಮನೆ ಬೀಗ ಹಾಕಿ. ಆಯ್ತು, ಹೊಂಟಿವ್ರಿ ಹೊಂಟು. ಕುಣಿಯೋರು ನಾವು ನಿಂತ್ಕೊಂಡ ಹಾಗೆ ತಿಳಿದಂಗೆ